ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸರ್ ನಮಸ್ತೆ. ಹೇಳಿ ಸರ್. ನಾನು ವೈಸಿ ನಾಗೇಂದ್ರ ಅಂತ, ಶ್ಯಾಮೂಲ್ನ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕರಾಗಿ ಮಾತಾಡ್ತಾ ಇದ್ದೀನಿ. 20ನೇ ತಾರೀಕು ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಅದೆಲ್ಲ ಸಹಕಾರಿಗಳು ನಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ರಾಜ್ಯ ಮಟ್ಟದ ಸಹಕಾರ ಸಪ್ತಾಹ ಆಗೋದು ನಮಗೆಲ್ಲ ತುಂಬ ಸಂತೋಷಕರವಾದಂಥ ವಿಚಾರ. ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಕೊಡುಗೆಗಳನ್ನಾಗಿ ಕೊಡಲಿಕ್ಕೆ ಸಾಕಷ್ಟು ಒಂದು ವಿಚಾರ ಇದೆ. ಈಗಾಗಲೇ ನಮಗೆ ಮಾತೃ ಸಂಸ್ಥೆ ಸಹಕಾರ ಸಂಸ್ಥೆಗೆ ಒಂದು ಸ್ವಂತ ಕಟ್ಟಡ ಇಲ್ಲ. ನಾನು 2008ರಲ್ಲಿ ಸಹಕಾರ ಸಂಘದ ಇಲಾಖೆಯ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ನನ್ನ ತಾಲೂಕಿಂದ ಆಯ್ಕೆಯಾಗಿ ಹೋಗಿದ್ದಂಥ ಸಂದರ್ಭದಲ್ಲಿ ತಾಲೂಕು ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಅವತ್ತಿನಿಂದಲೂ ಕೂಡ ನಮಗೆ ಸ್ವಂತ ಕಟ್ಟಡ ಇಲ್ಲ. ನಾವು ಒಂದು DC ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಕೋಣೆಯಲ್ಲಿ ನಾವು ನಮ್ಮ ಒಂದು ಸಹಕಾರ ಒಂದು ಇಲಾಖೆಯ ಒಂದು ಕೊಠಡಿಯನ್ನು ನಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ಸಹಕಾರ ಕಟ್ಟಡ ಬೇಕು. ಅದಕ್ಕೆ ಪೂರಕವಾಗಿ ಸರ್ಕಾರ ಒಂದು ಬೆಂಬಲವನ್ನು ಕೊಡಬೇಕು. ಅದಕ್ಕೆಲ್ಲ ಬೇಕಾದಂಥ ಆದಷ್ಟು ಒಂದು ಸಪೋರ್ಟನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಸಹಕಾರ ಸಪ್ತಾಹ ಮಾಡ್ತಾ ಇರೋದು ತುಂಬ ಸಂತೋಷಕರವಾದ ವಿಚಾರ. ಅದರಲ್ಲೂ ನಮ್ಮ ಒಂದು ಹಾಲು ಉತ್ಪಾದಕರು ಮತ್ತು ನಮ್ಮ ಚಾಮೂಲ್ನಿಂದ ಸಾಕಷ್ಟು ಸೇವೆಗಳನ್ನು ಆ ಒಂದು ಸಪ್ತಾಹಕ್ಕೆ ನಾವು ದೇಣಿಗೆಯಾಗಿ ನೀಡ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲರೂ ಕೂಡ ನಿಂತು ಒಂದು ಉತ್ತಮ ರೀತಿಯಲ್ಲಿ ಸಹಕಾರ ಸಪ್ತಾಹ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೆಯುವಂಥ ಸಹಕಾರ ಸಪ್ತಾಹಕ್ಕೆ ನಾವು ಬೆಂಬಲವನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನಗಳಿಗೆಲ್ಲ ಸಾಕಷ್ಟು ವಿಚಾರಗಳನ್ನು ಮುಗಿಸಿದ್ದೀವಿ. ಈ ಒಂದು ಮುಖಾಂತರವಾಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ, ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಸಹಕಾರ ಸಪ್ತಾಹವನ್ನು ನಾವು ಒಂದು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನಮ್ಮ ಚಾಮೂಲ್ಗೆ ಸರ್ಕಾರದಿಂದ 51,60,00,000 ದುಡ್ಡು ಪ್ರಾರಂಭ ಆದಂಥ ದಿನದಿಂದ ಬರಬೇಕು. ಅದು ಸರ್ಕಾರದಲ್ಲಿ ಆವತ್ತಿನ ಕಾಲದಲ್ಲಿ ಅದು 15-16ನೇ ಇಸ್ವಿನಲ್ಲಿ ಅನುಮೋದನೆಯಾಗಿದ್ದಂಥ ಒಂದು ವಿಧಾನಸಭೆಯಲ್ಲಿ ಅದು ಅನುಮೋದನೆಯಾಗಿದ್ದಂಥ ಒಂದು ಸಂದರ್ಭ. ಆ ದುಡ್ಡಲ್ಲಿ ನಮಗೆ ಒಂದು 30 ಚಿಲ್ಲರೆ ಕೋಟಿ ಮಾತ್ರ ಬಂದಿದೆ. ಇನ್ನು 51,65,00,000 ನಮ್ಮ ಚಾಮೂಲ್ಗೆ ಸರ್ಕಾರದಿಂದ ಬರಬೇಕು ಆಗಿರೋಂಥ ಬಾಕಿ ಇದೆ. ಆ ಬಾಕಿ ಹಣವನ್ನು ಕೊಡ್ಲಿಕ್ಕಾಗಲ್ಲ ಅನ್ನೋ ಒಂದು ನಮಗೆ ಒಂದು ನಿದರ್ಶನಗಳನ್ನು ಕೂಡ ಸಹಕಾರ ಆರ್ಥಿಕ ಇಲಾಖೆಗಳಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ನೋವು ತರುವಂಥ ಒಂದು ಸಂಗಾತಿಯಾಗಿದೆ. ಹಾಗಾಗಿ ನಮ್ಮ ಒಂದು ಜಿಲ್ಲೆ ಒಳಗೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 14ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಒಂದು ಸಂದರ್ಭ, ಆ ಅವಧಿನಲ್ಲಿ 2015ರಲ್ಲಿ ನಮಗೆ ಮಾಜಿ HS ಮಾದೇವಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಒಂದು ನಮ್ಮ ಪ್ರತ್ಯೇಕವಾದಂಥ ಒಂದು ಹಾಲು ಒಕ್ಕೂಟವನ್ನು ಸ್ಥಾಪನೆ ಮಾಡಲಿಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ರು. ಅವ್ರು ಮಾಡಿದಂಥ ಒಂದು ಗುದ್ಲಿ ಪೂಜೆಯ ಸಂಸ್ಥೆ ಇವತ್ತು ಚೆನ್ನಾಗಿ ಉತ್ತಮವಾಗಿ ಸಾಮಾನ್ಯವಾಗಿ ಬೆಳೀತಾ ಇದೆ. ಅದು ರೈತರ ಒಂದು ದುಡಿಮೆಯಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ಫೆಕ್ಷನ್ ಫಂಡ್ಗಳೆಲ್ಲ ನಮಗೆ ಸಾಕಷ್ಟು ಸಿಗ್ತದಂತ ಕಾರಣವಾಗಿ ನಮ್ಮ ಜಿಲ್ಲೆಯ ರೈತರ ಆ ಹಾಲಿನಲ್ಲಿ ಬಂದಂಥ ಲಾಭದಲ್ಲಿ ನಿರ್ವಹಣೆಗಳನ್ನು ಮಾಡ್ಕೊಂಡು ಅಲ್ಲಿ ಬೇಕಾದಂಥ ಪರಿಕರಗಳನ್ನು ಮತ್ತೆ ಅಲ್ಲಿ ಡೆವಲಪ್ಮೆಂಟನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬೇರೆ ಜಿಲ್ಲೆಗಳಿಗಿಂತ ಕೆಲವು ಸಂದರ್ಭಗಳಲ್ಲಿ ಎಷ್ಟೋ ಸಾರಿ ನಮ್ಮ ಜಿಲ್ಲೆ ಒಳಗೆ ರೈತರಿಗೆ ದುಡ್ಡನ್ನು ಕಮ್ಮಿ ಕೊಟ್ಟಿದ್ದೀವಿ ದರವಾಗಿ. ಇನ್ನು ಮುಂದಿನ ದಿನಕ್ಕೆ ಹಾಗಾಗಬಾರ್ದು. ಇದು 51 ಕೋಟಿ ರೂಪಾಯಿಗಳನ್ನು ಈ ಸಹಕಾರ ಸಪ್ತಾಹದಲ್ಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರೆ ನಮಗೆಲ್ಲ ತುಂಬಾ ಸಂತೋಷ. ನಮಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಒಂದು ವೇಳೆ ಏನಾದ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಬಾವುಟಗಳನ್ನು ಹಿಡಿಬೇಕಾಗುತ್ತೆ. ನಾವು ಗೌರವಿಸ್ತಾ ಇದ್ದೀವಿ. ನಮಗೆ ನಮ್ಮ ಘೋಷಣೆಯಾಗಿದ್ದಂಥ 51,65,00,000 ಕೊಡಬೇಕು ಅನ್ನೋದೊಂದು ಪ್ರದರ್ಶನವನ್ನು ನಾವು ಮಾಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ, ನಮ್ಮ ಚಾಮೂಲ್ಗೆ 51,65 ಕೋಟಿ ರೂಪಾಯಿಗಳನ್ನು ಘೋಷಣೆಯನ್ನ ಈ ಒಂದು ಸಭೆಯಲ್ಲಿ ಮಾಡಿದ್ರೆ ಅವರ ಒಂದು ಮಾತೃ ಜಿಲ್ಲೆ ಇದು. ಮೈಸೂರು ಮತ್ತೆ ಚಾಮರಾಜನಗರ ಮಾತೃ ಜಿಲ್ಲೆ ಆಗಿದ್ದು ಈಗ ಬೇರ್ಪಟ್ಟಿದೆ ಅಷ್ಟೇ. ನಮ್ಮ ಪಕ್ಕದ ಗ್ರಾಮದವರೇ, ನಮ್ಮ ಚಾಮರಾಜನಗರ ಜಿಲ್ಲೆಗೆ ಪಕ್ಕದ ಗ್ರಾಮನೇ ಆಗಿರ್ತದೆ. ಅವರು ಒಂದು ಉದ್ಘಾಟನೆ ಮಾಡಿ ಅವರು ಒಂದು ಗುದ್ಲಿ ಪೂಜೆ ಮಾಡಿರೋ ಅಂತ ಒಂದು ಸಂಸ್ಥೆಗೆ ಅವರು ಘೋಷಣೆ ಮಾಡಿದ್ರೆ ಅವರ ಘನತೆ
ಅವರ ಇದಕ್ಕೆ ಇನ್ನೂ ತುಂಬ ಎತ್ತರಕ್ಕೆ ಹೋಗುತ್ತೆ. ನಾವೆಲ್ಲ ಯಾವುದೇ ಪಕ್ಷಾತೀತವಾಗಿ ನಾವು ಸಹಕಾರಿಗಳಾಗಿ ಅವರನ್ನು ಗೌರವಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡಿ